ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾನು ಈ ವ್ಲಾಗಲ್ಲಿ ನಿಮಗೆ ರಾಯರು ಅಂದರೆ ಮಾಗಡಿ ರೋಡ್ ಹತ್ರ ಇರೋ ಹೊನ್ನವ ಮಂತ್ರಾಲಯದ ಮಹತ್ವ ಏನು, ಹಾಗೂ ಅಲ್ಲಿ ಕಾಯಿ ಕಟ್ಟೋ ಸಂಕಲ್ಪ ಹೇಗೆ ಮಾಡೋದು, ಯಾವ ಥರ ಇರುತ್ತೆ, ಯಾರ ಹತ್ರ ಮಾತಾಡಬೇಕು, ಅದು ಪ್ರತಿಯೊಂದು ಡೀಟೇಲ್ಸು ನಾನು ಲಾಂಗ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಬ್ರಿಂಜಲ್ ತವಾ ಫ್ರೈ ಕೂಡ ಆ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಹಾಕಿದ್ದೀನಿ. ತುಂಬ ಡೀಟೇಲಾಗಿ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಕು ಈ ಲೈನವ್ರು ಮಾತಾಡ್ತಿದ್ದಾರಲ್ವ ಅವ್ರ ಜೊತೆಗೆ ಮಾತಾಡಿ ಏಕಾದಶಿ ವ್ರತ ಹೇಗೆ ಮಾಡೋದು, ದ್ವಾದಶಿ ಯಾವ ಥರ ಮಾಡೋದು, ಸಂಕಲ್ಪ ಯಾವ ಥರ ಮಾಡೋದು, ಅದು ಎಲ್ರಿಗೂ ಸಂಕಲ್ಪ ಮಾಡ್ಕೊಳಕ್ಕೆ ಕೊಡಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಸಂಕಲ್ಪ ಮಾಡ್ಕೊಳಕ್ಕೆ ಕೊಡಲ್ಲ. ತುಂಬ ಏನಾದ್ರೂ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಡಿ, ಅವರೇ ನಿಮಗೆ ಸಜೆಷನ್ ಮಾಡ್ತಾರೆ. ಸಂಕಲ್ಪ ಮಾಡ್ಕೊಳ್ಬೇಕಾ ಮಾಡ್ಕೊಳ್ಬಾರ್ದು ಅನ್ನೋ ಪ್ರತಿಯೊಂದು ಡೀಟೇಲ್ಸು ಅವರೇ ಹೇಳ್ತಾರೆ ನಿಮಗೆ. ಸೊ ಎಲ್ಲನೂ ನನ್ನ ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ. ದೆನ್ 3 ದಿನ ಆರಾಧನೆ ಇದೆ, ಸೋಮವಾರ, ಮಂಗಳವಾರ, ಬುಧವಾರ, ನೆಕ್ಸ್ಟ್ ತಿಂಗಳು. ಅದು ಪ್ರತಿಯೊಂದು ಡೀಟೇಲ್ಸು ಹಾಕಿದ್ದೀನಿ.